ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಅಣ್ಣವರು ಉಲ್ಲೇಖ ಮಾಡಿದ್ರು. ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಛತ್ರಪತಿ ಸಂಭಾಜಿ ಮಹಾರಾಜರನ್ನ 40 ದಿನಗಳ ಕಾಲ ಕಾರಾಗೃಹದಲ್ಲಿಟ್ಟು ಮೊಘಲರು ಅವರಿಗೆ ಒಡ್ಡಿದ ಷರತ್ ಯಾವುದು? ಈ ಕ್ಷಣ ಧರ್ಮ ಬಿಟ್ಟು ನನ್ನ ಮತಕ್ಕೆ ಮತಾಂತರಗೊಳ್ಳು, ನಿನ್ನ ನಾನು ಜೀವ ಸಹಿತ ಕಳಿಸ್ಕೊಡ್ತೀನಿ. ನನ್ನ ಆಸ್ಥಾನದ ಒಂದು ಭಾಗ ಕೈಗಿಟ್ಟು ಸಾಮಂತರಾಜನಾಗಿ ಬಿಟ್ಕೊಡ್ತೀನಿ, ಮತಾಂತರಗೊಳ್ಳು ಸಾಕು. ಒಂದು ಷರತ್ತು ಸ್ವಾಮಿ, ಒಂದು ಷರತ್ತಿನ ಮೇರೆಗೆ ಛತ್ರಪತಿ ಸಂಭಾಜಿ ಮಹಾರಾಜರು ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಅವರ ಕೈ ಉಗುರುಗಳನ್ನ ಕಿತ್ತು ತೆಗೆಯಲಾಯಿತು. ಸಂಭಾಜಿ ಮಹಾರಾಜರ ಬೆರಳುಗಳನ್ನ ಕತ್ತರಿಸಲಾಯಿತು. ಕಾದ ಸೀಸೆಯಿಂದ ಅವರ 2 ಕಣ್ಣುಗಳನ್ನ ಕಿತ್ತು ತೆಗೆಯಲಾಯಿತು. ಜೀವಂತವಿರಬೇಕಾದ್ರೆ ಅವರ ಚರ್ಮವನ್ನು ಸುಲಿದು ಕಣ್ಣು ಮುಂದೆ ನಾಯಿಗಳಿಗೆ ತಿನ್ಲಿಕ್ಕೆ ಸಾಡಲಾಯಿತು. ಗಾಯಗಳ ಮೇಲೆ ಉಪ್ಪನ್ನ ಹರಿಸಲಾಯಿತು. ಸಂಭಾಜಿ ಮಹಾರಾಜರ ದೇಹದ ತುಂಡು ತುಂಡನ್ನಾಗಿಸಲಾಯಿತು. 40 ದಿನ ಚಿತ್ರಹಿಂಸೆ. ಆಗ 40 ದಿನದ ಚಿತ್ರಹಿಂಸೆಯಲ್ಲಿ ಒಂದು ಕ್ಷಣ ಸಂಭಾಜಿ ಮಹಾರಾಜರು ಧರ್ಮ ಬಿಡುವ ಯೋಚನೆ ಮಾಡಿ